ಹೌದು ಸ್ವಾಮಿ. ಹೌದು ಸ್ವಾಮಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂದ ತಕ್ಷಣ 11 ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಯೂನಿವರ್ಸ್ ನಂಬರ್ ಅಂತೀವಿ. ಹಾಗಾಗಿ ಸೀಸನ್ 11 ಸಾಕಷ್ಟು ವಿಚಾರಗಳಿಂದ ತುಂಬಾ ಹೊಸದಾಗಿ ನಿಮ್ಮ ಮುಂದೆ ಬರೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಒಂದು ಲೈನ್ ಅಲ್ಲಿ ನಾನು ಹೇಳೋದಾದ್ರೆ, ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇಷ್ಟು ಕ್ಯಾಮ್ರಾಗಳನ್ನ ನೋಡೋದೇ ನಮ್ಗೊಂದು ಖುಷಿ. ಹಾಗೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಸುದೀಪ್ ಸರ್ ಅನ್ನೋ ಹೆಸರು, ಆ ವ್ಯಕ್ತಿತ್ವ ಅದ್ರ ಜೊತೆಗೆ ಬರುತ್ತೆ. ಸರ್, ನೀವು ಕೇವಲ ಈ ಕಾರ್ಯಕ್ರಮದ ಹೋಸ್ಟ್ ಅಲ್ಲ, ಫೇಸ್ ಅಲ್ಲ, ಇದರ ಸೋಲ್, ಜೀವಾಳ ಎಲ್ಲ ನೀವೇ. ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಜನರಲ್ ಎಂಟರ್ಟೈನ್ಮೆಂಟ್ ವೈಕಮ್ 18 ಮಿಸ್ಟರ್ ಅಲೋಕ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮ್ಗೂ ಕೂಡ. ಹಾಗೆ ಫೌಂಡರ್ ಅಂಡ್ ಗ್ರೂಪ್ ಸಿಇಒ ವನಜಯ್ ಏಷ್ಯಾ ಅಂಡ್ ಎನಿಮಲ್ ಶೈನ್ ಇಂಡಿಯಾ ಮಿಸ್ಟರ್ ದೀಪಕ್ ದಾರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ವೆಲ್ಕಮ್. ಸೀಸನ್ 11 ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಈ ಪ್ರೆಸ್ ಮೀಟ್ ನಲ್ಲಿ ತಿಳಿಸೋದಿದೆ. ಆದ್ರೆ ಅದಕ್ಕೂ ಮುಂಚೆ ನಾವು ಈ ಹಿಂದಿನ ಸೀಸನ್ ಬಗ್ಗೆ ಮಾತನಾಡದೇ ಇದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗತ್ತೆ. ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆದಂತ ಸೀಸನ್, ಪ್ರತಿಯೊಬ್ಬ ಕನ್ನಡಿಗನ ಮನ ತಲುಪದಂತ ಸೀಸನ್. ಮೋಸ್ಟ್ಲಿ ನಾವು ಹ್ಯಾಪಿ ಬಿಗ್ ಬಾಸ್ ಅನ್ನುವಂತ ಥೀಮ್ ಇಟ್ಕೊಂಡು ಏನ್ ಶುರು ಮಾಡಿದ್ವಿ, ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಹ್ಯಾಪಿ ಆಗೇ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ಆ ಸೀಸನ್ ಅನ್ನ ನೆನಪು ಮಾಡ್ಕೊಳ್ತಾ ಇವತ್ತಿನ ಪ್ರೆಸ್ ಮೀಟ್ ಶುರು ಮಾಡೋಣ. ಹ್ಯಾಪಿ ಬಿಗ್ ಬಾಸ್ ನ ಹ್ಯಾಪಿ ಹೈಲೈಟ್ಸ್ ಯಾವ ರೀತಿ ಇತ್ತು ಅನ್ನುವಂತ ಒಂದು ಚಿಕ್ಕ ಝಲಕ್ ಎವಿ ಇದೆ. ಎವಿ ನೋಡ್ಕೊಂಡ್ ಬಂದ್ಬಿಡೋಣ. ಎವಿ ಪ್ಲೀಸ್. ಇದು ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10. ಇದು ಅದರಲ್ಲಿ ಒಂದಾಗಿರಲಿಲ್ಲ, ಎಲ್ಲ ಸೀಸನ್ಗಳನ್ನ ಮೀರಿಸೋ ಇತಿಹಾಸ ಸೃಷ್ಟಿಸಿದ ದ ಬೆಸ್ಟ್ ಸೀಸನ್. ಹ್ಯಾಪಿ ಬಿಗ್ ಬಾಸ್. ಅಳು, ಸಿಟ್ಟು, ಜಗಳ, ಕಾಂಟ್ರವರ್ಸಿ, ಕಾನ್ಸೆಪ್ಟ್ಸ್, ಇಲ್ಲಿವರೆಗೂ ಬಿಗ್ ಬಾಸ್ ನಲ್ಲಿ ನೋಡಲು ಸಿಗದೇ ಇರುವಷ್ಟು ಎಂಟರ್ಟೈನ್ಮೆಂಟ್ ಒಂದೇ ಸೀಸನ್ ನಲ್ಲಿ ಒಟ್ಟಿಗೆ ಸಿಕ್ಕಿದೆ. ಲೈಫ್ ಅಲ್ಲಿ ಸೋದೋರಿಗೆ ಹೊಸ ಇಮೇಜ್ ಕೊಟ್ಟಿದೆ, ತಪ್ಪಿದವರಿಗೆ ತಿದ್ದುಕೊಳ್ಳೋ ಅವಕಾಶ ಕೊಟ್ಟಿದೆ, ಹಳೆಯದನ್ನ ಮರೆತು ಹೊಸ ಹೆಜ್ಜೆ ಇರೋಕೆ ದಾರಿಯಾಗಿದೆ. ಹೆಸರಿಗಷ್ಟೇ ಹ್ಯಾಪಿ ಬಿಗ್ ಬಾಸ್ ಅಲ್ಲ, ಕೊನೆಗೂ ಎಲ್ಲರ ಪಾಲಿಗೆ ಇದು ಹ್ಯಾಪಿಯಸ್ಟ್ ಸೀಸನ್ ಆಗಿದೆ. ನಿಮಗೆ ಶಿಕ್ಷಣ ಚಪ್ಪಾಳೆ. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ 112 ದಿನ, 7.1 TVR ನ ಗ್ರ್ಯಾಂಡ್ ಓಪನಿಂಗ್, 11.5 TVR ನ ಗ್ರ್ಯಾಂಡ್ ಫಿನಾಲೆ, ಜಿಯೋ ಸಿನಿಮಾದಲ್ಲಿ 21 ಬಿಲಿಯನ್ ಗಿಂತ ಹೆಚ್ಚು ವ್ಯೂವರ್, 110 ಮಿಲಿಯನ್ ಅವರ್ಸ್ ಗಿಂತ ಹೆಚ್ಚು ವಾಚ್ ಟೈಮ್, ಜಿಯೋ ಸಿನಿಮಾ ಲೈವ್ ನಲ್ಲಿ 63% ಆಲ್ ಡೇ ವ್ಯೂವರ್ಸ್, ಸೋಷಿಯಲ್ ಮೀಡಿಯಾದಲ್ಲಿ 20 ಬಿಲಿಯನ್ ಇಂಪ್ರೆಷನ್ಸ್, 5.1 ಬಿಲಿಯನ್ ವ್ಯೂಸ್, 67.2 ಮಿಲಿಯನ್ ರೀಚ್. ಇದು ಬಿಗ್ ಬಾಸ್ ಸೀಸನ್ 10ರ ಹಿಸ್ಟರಿ. ಈ ಸಲ ಬಿಗ್ ಬಾಸ್ 11 ಹೊಸ ಲುಕ್, ಹೊಸ ಫೀಲ್, ಹೊಸ ಎನರ್ಜಿ, ಜೊತೆಗೆ ಸಮಥಿಂಗ್ ಸ್ಪೆಷಲ್. ಅಷ್ಟಿಯಾಗ ಇವತ್ತು
ಅದನ್ನ ನೋಡ್ತಾ ಇದ್ರೆ ನಿನ್ನೆ ಮೊನ್ನೆ ನಡೆದಿರೋ ಸೀಸನ್ ತರ ಅನ್ಸುತ್ತೆ. 1 ವರ್ಷ ಮುಗದೆ ಹೋಯ್ತಾ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಂತ ಒಂದು ಸೀಸನ್ 10. ಇನ್ನು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಸುದ್ದಿಗಳು ನ್ಯೂಸ್ ವೈರಲ್ ಆಗೋದಕ್ಕೆ ಯಾವಾಗ ಶುರು ಆಗಬಹುದು? ಸೀಸನ್ ಅನೌನ್ಸ್ಮೆಂಟ್ ಆದ್ಮೇಲೆ ಒಂದಷ್ಟು ಸುದ್ದಿಗಳು ವೈರಲ್ ಆಗುತ್ತೆ. ಆದ್ರೆ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ ಸೀಸನ್ 10 ಮುಗಿದ ದಿನ ವಿನ್ನರ್ ಅನೌನ್ಸ್ ಆಗಿದ ಮಾರನೇ ದಿನದಿಂದನೇ ನೆಕ್ಸ್ಟ್ ಸೀಸನ್ ಬಗ್ಗೆ ಒಂದಷ್ಟು ನ್ಯೂಸ್ ಸುದ್ದಿಗಳು ಹರಿದಾಡಕ್ ಶುರು ಆಗುತ್ತೆ. ಅದ್ರಲ್ಲಿ ಒಂದಷ್ಟು ಕಾಮನ್ ಕ್ವೆಶನ್ಸ್, ನೆಕ್ಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಯಾರಿರಬಹುದು ಅನ್ನುವಂತ ಗೆಸ್ಗಳು ಶುರು ಆಗುತ್ತೆ. ಹಾಗೆ ಏನ್ ಟೀಮ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಏನ್ ಹೊಸದಾಗಿರುತ್ತೆ ನೆಕ್ಸ್ಟ್ ಸೀಸನ್, ಈ ತರ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ನೆಕ್ಸ್ಟ್ ಸೀಸನ್ ಸ್ಕ್ರಿಪ್ಟೆಡ್ ಇರತ್ತಾ ಅನ್ನುವಂತ ಪ್ರಶ್ನೆ. ಈ ತರದ ಒಂದಷ್ಟು ಕ್ವಶನ್ಸ್ ಇರುತ್ತೆ. ಆದ್ರೆ ಈ ಸಲ ವೈರಲ್ ಆದಂತ ಒಂದು ಸುದ್ದಿ ಇದೆಯಲ್ಲ, ನಮ್ಮ ಹೋಸ್ಟ್ ನಮ್ಮ ಸುದೀಪ್ ಸರ್, ಅಭಿನಯ ಚಕ್ರವರ್ತಿ ಅವ್ರ ಬಗ್ಗೆನೆ ಒಂದು ನ್ಯೂಸ್ ವೈರಲ್ ಆಗತ್ತೆ ಅಂಡ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗತ್ತೆ. ಈ ಬಾರಿ ಸರ್ ಹೋಸ್ಟ್ ಮಾಡ್ತಾರ ಇಲ್ವಾ ಅನ್ನುವಂತ ಒಂದು ಬಿಗ್ ಕ್ವೆಶನ್. ಅದು ಎಲ್ಲಿಂದ ಶುರು ಆಯ್ತು, ಹೇಗ್ ಶುರು ಆಯ್ತು ಗೊತ್ತಿಲ್ಲ. ಆದ್ರೆ ತುಂಬಾ ಸುದ್ದಿ ಅಂತೂ ಆಯ್ತು. ಆದ್ರೆ ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ಸುದೀಪ್ ಸರ್ ಇಲ್ಲದೆ ಇರುವಂತಹ ಬಿಗ್ ಬಾಸ್ ಕನ್ನಡನ ನಾವ್ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡದ ಸೋಲ್ ನೀವು. ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದ್ ಎಮೋಷನ್ ಆದ್ರೆ ಎಲ್ಲಾ ಕನ್ನಡಿಗರಿಗೂ, ಕನ್ನಡ ಅಭಿಮಾನಿಗಳಿಗೂ, ಪ್ರೇಕ್ಷಕರಿಗೂ ಅದನ್ನ ನೀವು ಹೋಸ್ಟ್ ಮಾಡೋದು ಬಿಗ್ಗೆಸ್ಟ್ ಎಮೋಷನ್. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಹೋಸ್ಟ್ ಚೇಂಜ್ ಆಗೋ ಮಾತೇ ಇಲ್ಲ ಅಂತ ಒಂದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಪ್ರೊಮೋದಲ್ಲಿ ಎಲ್ರಿಗೂ ಉತ್ತರ ಸಿಕ್ಕಿದೆ, ಕನ್ಫರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಈಗ ಆ ಪ್ರೊಮೋ ನೋಡ್ಕೊಂಡ್ ಬರುವಂತ ಸಮಯ. ಪ್ರೊಮೋ ಪ್ಲೀಸ್. ಮಾತಿಗೆ ಮಾತು, ಸೇಡಿಗೆ ಸೇಡು. ವರ್ಷ ವರ್ಷ ಯುದ್ಧ ಮಾಡೋರು ಬದಲಾಗ್ತಾರೆ. ಎಲ್ಲರೂ ನಿಯಂತ್ರಿಸುವ ಸೂತ್ರಧಾರ ಒಂದು ಲೆಕ್ಕ, ಈಗಿಂದ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಸೆಪ್ಟೆಂಬರ್ 29 ನಿಮ್ಮ ಕವರ್ಸ್ ಕನ್ನಡದಲ್ಲಿ. ಎಲ್ರಿಗೂ ಉತ್ತರ ಸಿಕ್ಕಿದಾಗಿದೆ. ತುಂಬಾ ಜನ ರಿಲೀಫ್ ಸಿಕ್ತಪ್ಪ ಅನ್ಕೊಂಡಿದ್ದಿದೆ. ಆಬ್ವಿಯಸ್ಲಿ ಅದು ಸುದ್ದಿನೇ ಹಂಗಿತ್ತು. ತುಂಬಾ ಜನಕ್ಕೆ ಅರಗಿಸ್ಕೊಳ್ಳೋದಕ್ಕಾಗದೆ ಇರುವಂತ ವಿಚಾರ. ಆಮೇಲೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಈ 10 ಸೀಸನ್ಗಳನ್ನ ನಾವು ತಗೊಂಡ್ರೆ, ಈ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಈ ಸಲ ಸೀಸನ್ 11 ಲಾಂಚ್ ಆಗ್ತಾ ಇದೆ. ಆ ಟೀಮ್ ಬಗ್ಗೆ ಒಂದು ಚಿಕ್ಕ ಇಂಟ್ರೋ ಕೊಟ್ಬಿಡ್ತೀನಿ. ಸ್ವರ್ಗ ಮತ್ತು ನರಕ, ಹೆಲ್ ಅಂಡ್ ಹೆವೆನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್. ಅಂದ್ರೆ ಈ ಸೀಸನ್ ಹೊಸ ಅಧ್ಯಾಯ ಅಂತ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ, ಶುರುನೇ ಇಷ್ಟು ಒಂದು ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಶುರು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೀಸನ್ ಅಲ್ಲಿ ಅಂತ ನಾವು ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇಲ್ಲಿಂದಾನೇ ಶುರು ಆಗಿದೆ. ಅಂಡ್ ಅದ್ರ ಬಗ್ಗೆ ಕೂಡ ಒಂದು ಪ್ರೊಮೋ ರಿಲೀಸ್ ಆಯ್ತು. ಅದ್ರ ಬಗ್ಗೆ ಕೂಡ ಹ್ಯೂಜ್ ಡಿಸ್ಕಷನ್ ಆಗ್ತಾ ಇದೆ. ಸೊ ಆ ಪ್ರೊಮೋ ನೋಡುವಂತ ಸಂದರ್ಭ ಇದು. ಪ್ರೊಮೋ ಪ್ಲೀಸ್. ಬೆಳಕು, ಸಂತೋಷ, ಸುಖ, ನೆಮ್ಮದಿ, ಸ್ವರ್ಗ. ಕತ್ತಲು, ನೋವು, ಕಷ್ಟ, ಹಿಂಸೆ, ನರಕ. ಸ್ವರ್ಗದಲ್ಲಿರ್ಬೇಕಾದ್ರೂ ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದ್ರೂ ಸ್ವರ್ಗದಲ್ಲಿರ್ಬೋದು. ಚೂರಿ ಹಾಕ್ತಾರೆ ಅನ್ಕೊಳ್ಳೋರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗಿರ್ತಾರೆ ಅನ್ಕೊಳ್ಳೋರು ಮುಂದೆ ಹೋಗಿ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡು ಕಿಚ್ಚು ಅಷ್ಟೇ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 29 ಸಂಜೆ 6 ಗಂಟೆಗೆ, ಪ್ರತಿ ರಾತ್ರಿ 9:30ಕ್ಕೆ. ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು.
ಮೊಬೈಲ್ ಡೌನ್ ಕ್ಯಾಮ್ರಾ ಮುಂದೆ ಸ್ವಲ್ಪ ಕ್ಲಿಯರ್ ಮಾಡಿ ನನಗೆ. ಓಕೆ ಅಲ್ಲ ಸರ್, ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ ಬಿಕಾಸ್ ಎಲ್ಲರ ರಿಕ್ವೆಸ್ಟ್. ಓಕೆ, ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರ್ಬೇಡಿ. ಓಕೆ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಾನು 2 ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ. ಸರ್, ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ. ಅದ್ರಲ್ಲೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆವಿಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್. ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಅಂಡ್ ಇಲ್ಲ ರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇ. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನ್ ಹೇಳ್ತೀರಿ ಅದು ಆಕ್ಚುಲಿ ಜಾಸ್ತಿ ಕಲರ್ಸ್ ಪ್ಯಾನಲ್ ನಲ್ಲಿ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆನ್ ಡಿಪೆಂಡ್ಸ್ ಅಪಾನ್ ಕಾಂಟೆಸ್ಟೆಂಟ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್. ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟರೇಷನ್ಸ್, ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ. I think contestants makes all the difference. I think the huge responsibility depends upon the team, how they do the casting. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ 2 ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಗೆ ಹೇಳ್ತೀರಾ? ಈಗ ಹಿಂದಿದ್ರು ಹೋದ ತಕ್ಷಣ 2 ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವು ಯಾವ ಟೀಮ್ ಇರಲ್ಲ, ಫಸ್ಟ್ ನಾನೇ ಮಾಡೋಣ. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, 2 ಟೀಮ್ ಇರ್ಲಿಲ್ಲ ಅನ್ಕೊಳ್ಳೋಣ, ಬರೀ ಸ್ವರ್ಗ ನೋಡ್ತೀರಾ ನೀವು? I think good is never news, no? So the heaven and hell is a part of it, and I think as a concept, but it is not easy. Actually, beginning in the concept of heaven and hell at the moment, I think it is definitely not easy because beginning in the first week of the contestants, ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ, ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ. ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟಿ ಇಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್ ಅಂಡ್ ಹೆಲ್. ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. Obviously it will be there on imaginary heaven and hell. So this is a very obvious instant and they made it like that. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಟೀಮ್ ಕೊಡದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಯಾವ ರೇಂಜಿಗೆ ಅದ್ರ ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ. ಅದಕ್ಕೆ Just one more thing, I think you should call Prashant also. Yes. No, please come. ಇನ್ನೊಂದು 2-3 ಚೇರ್ ಹಾಕಿ. ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯ್ಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡೋದು. Okay, this question is for Alok Jain sir.
You have launched Big Boss in various languages across India under your leadership. The last season, Big Boss Kannada achieved tremendous success. Could you share a few words about the success of previous season and the plans for this upcoming season? A very warm welcome to all of you and a very good evening. Thank you, all of you, for taking out time and coming up for this press conference. Really appreciate, and I'm extremely happy to be here today in front of you. Just a few days before the launch of the show, launch of the next coming up season, and we are very thankful to Sudhir Garu for finding out time for this press conference and everyone, all of you. So coming to your question, first of all, while I was here when the show was launched last year, I have a very limited contribution to make. I think as Vijay said that it's a team which makes the show. I think he did a fantastic job. My team here did a fantastic work. Deepak's team did a great job, and the kind of contestants we had made a phenomenal show, and we are very excited that the show was one of the most successful season in the history of the Big Boss Kannada, and we are very humbled by that. The audience loved it, and people came in votes and watched the show, and throughout the season of 113 days, so we are very happy about it, and it also brings us with an important responsibility that we work extra hard this year to make the show equally or more successful, because entertainment industry is all about doing better than what you have done before, because audience wants to watch, live what has not happened before. So we are very humbled by that responsibility, and we, over last several months, we have really worked hard. The team has worked hard to figure out what kind of contestants we do, what kind of show pitch we do, and show pitch, anyways, you saw in the promo. Sudeep mentioned about the theme, why it is important. It's a philosophical angle also. Heaven and hell exist in everyone's life every day, and that's how you're going to see in the Big Boss house. There are days where it's good, there are days which is bad, with everyone's life also, which happens in Big Boss also. There's a philosophical angle to it. But we're very excited, and we have a very exciting bunch of contestants, and I hope, really wish our audience like this season and give us the same amount of love and excitement this year. So really, fingers crossed for this season. Yes, we are nervous because this last season was very great, and I'm sure my team is much more nervous than myself. But we are very excited, and thank you. I really look forward that we should be able to do the season very well and keep you excited starting coming Sunday. Thank you. Thank you so much, sir. Deepak. Big Boss Kannada is the only show in the South market to have crossed a decade and is now successfully entering the 11th season. So, what are your thoughts about this milestone? Well, very emotional moment for me personally, because not many people know here that a few of us in 2005, many years back, had brought this format into the country, and then we produced it very successfully in the Hindi market. And I was very excited the first time somebody from the Kannada market called to take on the show, and it was Colors at that point in time, who took this huge leap of faith with us. But it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that, and Alok and I were just discussing this only over lunch, that this is no more a television show. It has become a huge event, and full kudos to the team that has been working tirelessly right behind the show to make this a huge successful franchise. I must thank Sudeep for being the ambassador of the show for so many years, and he has put life into the show 24/7. That makes this more and more entertaining and engaging. We're only excited to take this forward in a big way. We had a great season last year, thanks to the team here. I must thank the Colors Kannada team, Prashant, Prakash, Sushma, everybody who gave us the opportunity
yet again last year and this year as well to make this a bigger event than it is. So looking forward to it, and I think show is a culmination of all the team efforts, and I think I must thank the creative team, the production team, the marketing team, the promos, the publicity. Any show is a sum of all the parts, and it is really thanks to all the efforts that really come together to make this a show, which is not just a show but more an event. And I also have to thank my core team that's standing on the wings here. That's Tabassum, Puneet, Karan, Gopal, who have been tirelessly working to get this show up and running over this weekend, and I'm very excited, also very nervous, but more excited to get this party started really soon. Thank you. Super. Thank you so much, sir. ಈಗ ಪ್ರಶಾಂತ್ ಸರ್ ಒಂದು ಪ್ರಶ್ನೆ. ಸುದೀಪ್ ಸರ್ ಈಗಷ್ಟೇ ಹೇಳ್ತಾ ಇದ್ರು ಅವ್ರ ಮೇಲೆ ಜವಾಬ್ದಾರಿ ಖಂಡಿತ ಇರುತ್ತೆ, ಆದ್ರೆ ಕಲರ್ಸ್ ಟೀಮ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಲಾಸ್ಟ್ ಸೀಸನ್ ವಾಸ್ ಅ ಸೂಪರ್ ಹಿಟ್ ಶೋ. ಈ ಸೀಸನ್ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಎಷ್ಟು ಪ್ರಿಪೇರ್ ಆಗಿದೆ ಟೀಮ್? ಎಲ್ರಿಗೂ ನಮಸ್ಕಾರ. ಇದು ಅಂದ್ರೆ ಬಿಗ್ ಬಾಸ್ ಒಂದು ತಂಡದ ಒಂದು ಪರಿಶ್ರಮ. ನಾವು ಪ್ರತಿ ವರ್ಷನೂ ಆಗ್ತದೆ. ಅಂದ್ರೆ ಈ ವರ್ಷ ನಮ್ಗೆ ತುಂಬಾ ಲಾಸ್ಟ್ ಚೆನ್ನಾಗಿದೆ, ಈ ವರ್ಷ ಹಾಕಲ್ಲ, ಇಲ್ಲ ಈ ವರ್ಷ ಚೆನ್ನಾಗಿ ಹಾಕಲ್ಲ ಅಂತ ಏನಿಲ್ಲ. ಪ್ರತಿ ವರ್ಷನೂ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ವಾಣಿಜ್ಯ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡ ತಂಡ ಆಗಿರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷನೂ ಫುಲ್ ಹಾರ್ಟ್ ಅಂಡ್ ಸೋಲ್ ಹಾಕಿ ಏನ್ ಮಾಡ್ಬೇಕು ಅದನ್ನ ಎವ್ರಿ ಟೈಮ್ ಮಾಡಿದ್ದಾರೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದು ಬಿಟ್ಟಿರುತ್ತೆ. ನಮ್ಗೆ ಗೊತ್ತಿದ್ದೇವೋ ಗೊತ್ತಿಲ್ಲದೇವೋ ಅದೊಂದು ಭಾರ ಬಂದಿರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನ ಫುಲ್ಫಿಲ್ ಮಾಡೋಕೆ ಇಡೀ ತಂಡ, ವಾಣಿಜ್ಯ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ನಾವು 100% ಹಾಕಿದ್ದೇವೆ. ಹೋಪ್ಫುಲಿ ಅಂದ್ರೆ ಕಂಟೆಸ್ಟೆಂಟ್ ಲಿಸ್ಟ್ ಇವತ್ತು ನಾವು ಸರಿ ಮಾಡಿದ್ರು ಎವ್ರಿ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ. ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೇನೆ. ಮತ್ತೆ ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು, ಯಾಕಂದ್ರೆ ಒಂದು ಅವ್ರು ಹೇಳಿದ್ರು ಅಲ್ಲಿ ಕಲರ್ಸ್ ಕನ್ನಡ ತಂಡ ಮಾಡೋದಂತ ಇಲ್ಲ, ಒಂದು ಶೋವನ್ನು ನಾವು ಒಂದು ಡಿಸೈನ್ ಮಾಡಬಹುದು ಅದನ್ನ, ಬಟ್ ಅದನ್ನ ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರೆ ಅವರು. ಯಾಕಂದ್ರೆ ಎಷ್ಟೇ ನಾವು ಶ್ರಮ ಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ದು ಒಂದು ಪ್ಯಾಟರ್ನ್ ಹೋಗ್ತಾ ಇರ್ತಾರೆ, ಅವ್ರು ಬಂದು ಇಲ್ಲಲ್ಲ ಇದು ಹಿಂಗಲ್ಲ, ಇದು ಹಿಂಗ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬಾ ಸಜೆಷನ್ ನಮಗೆ ಕೊಟ್ಟಿರ್ತಿದ್ದಾರೆ. ಆ ಸಣ್ಣ ಇನ್ಪುಟ್ಗಳು ನಮ್ಗೆ ಹೋಗ್ತಾ ಓಕೆ ಅದು ಬೆಟರ್ಮೆಂಟ್ ತುಂಬಾ ಹೆಚ್ಚು ಮಾಡಿದ್ದಾರೆ. ಥ್ಯಾಂಕ್ ಯು ಸುದೀಪ್ ಸರ್. ಅಂದ್ರೆ ಈ ವರ್ಷನೂ ನಮ್ ಜೊತೆಗೆ ಒಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ನಿಮ್ಮ ಮಾತುಗಳಲ್ಲಿ ಒಂದಂತೂ ಗೊತ್ತಾಗ್ತದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಇದೊಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು, ಆದ್ರೆ ಅದಕ್ಕೂ ಮುಂಚೆ ಒಂದ್ 2 ವಿಚಾರಗಳಿದೆ. ಪ್ರತಿ ಸಲಾನು ಬಿಗ್ ಬಾಸ್ ಯಾವುದೇ ಸ್ಟೋರಿ ಅಥವಾ ಪೋಸ್ಟ್, ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ಟ್ಯಾಗ್, ಒಂದು 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗತ್ತೆ. ಅದನ್ನ ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದ್ರೆ 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್, ಹ್ಯಾಶ್ಟ್ಯಾಗ್ಸ್. ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವಿಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK11 ಯಾರಾದ್ರೂ ಬಂದು ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ. 3 ಹ್ಯಾಶ್ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಹೌದು ಸ್ವಾಮಿ. Super, thank you so much.